ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕುಕ್ ವಿತ್ ರಾಜಿ. ಮಾವಿನ ಶುಂಠಿಯನ್ನು ತೊಳೆದಿಟ್ಟಿದ್ದೀನಿ. ಇವತ್ತಿನ ರೆಸಿಪಿ ನಾನು ಶುಂಠಿ ತೊಕ್ಕು ಮಾಡ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಮಾವಿನ ಶುಂಠಿ ತಗೊಂಡಿದ್ದೀನಿ. ಇದನ್ನು ಮ್ಯಾಂಗೋ ಜಿಂಜರ್ ಅಂತ ಕರೀತಾರೆ. ಇದನ್ನು ಬಿಳಿ ಅರಿಶಿಣ ಅಂತಲೂ ಕರೀತಾರೆ, ವೈಟ್ ಟರ್ಮರಿಕ್ ಅಂತಾರೆ ಇದನ್ನು. ಅರಿಶಿಣದ ಎಲೆ ಇದ್ದ ಹಾಗೇನೆ ಮಾವಿನ ಶುಂಠಿ ಎಲೆಗಳು ಇರುತ್ತೆ. ನೋಡಿ, ಇಲ್ಲಿ ನಾನು 2 ವಿಧವಾದ ಶುಂಠಿನೂ ಇಟ್ಟಿದ್ದೀನಿ. ಇದು ಮಾಮೂಲಿ ಆದ ಶುಂಠಿ. ಇದು ಹೇಗಿದು ಮ್ಯಾಂಗೋ ಶುಂಠಿ ಅಂತ ಕಂಡುಹಿಡಿಯೋದಂದರೆ, ಸೈಜಲ್ಲಿ ದಪ್ಪ ಇರುತ್ತೆ, ಬೆಳ್ಳಗಿರುತ್ತೆ, ಅರೋಮಾ ತುಂಬ ಮಾವಿನಕಾಯಿ ಅರೋಮಾ ಇರುತ್ತೆ ಇದಕ್ಕೆ. ನೋಡಿ, ಈ ಶುಂಠಿಗೂ ಆ ಶುಂಠಿಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಮ್ಯಾಂಗೋ ಶುಂಠಿ ಸ್ವಲ್ಪ ಬೆಳ್ಳಗಿರುತ್ತೆ, ಈ ಶುಂಠಿ ಸ್ವಲ್ಪ ಘಾಟ್ ಇರುತ್ತೆ, ಮಾವಿನಕಾಯಿ ಫ್ಲೇವರ್, ರಾ ಮ್ಯಾಂಗೋ ಫ್ಲೇವರ್ ಇರುತ್ತೆ, ತುಂಬ ಒಳ್ಳೆ ಅರೋಮಾ ಇರುತ್ತೆ ಈ ಶುಂಠಿದು. ಈಗ ಶುಂಠಿ ತೊಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ನಾನಿಲ್ಲಿ 1/4 kg ಅಷ್ಟು ಶುಂಠಿನ ತುರಿದಿಟ್ಟಿದ್ದೀನಿ. 1 ನಿಂಬೆಹಣ್ಣು ಗಾತ್ರದಷ್ಟು ಸೈಜು ಹುಣಸೆಹಣ್ಣನ್ನು ನಾನು ಬಿಸಿನೀರಲ್ಲಿ ಹಾಕಿ ನೆನೆಸಿ ಕಿವುಚ್ಕೊಳ್ತೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡು ಕಿವುಚಿಟ್ಕೊಳ್ತೀನಿ. ನೋಡಿ, ಈ ರೀತಿ ಕಿವುಚಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ತೊಂದರೆ ಇರಲ್ಲ, ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಸಿಡಿತಿದೆ. ಈಗ ಒಣಮೆಣಸಿನ್ಕಾಯಿ ಒಂದು 5 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಸೀಸನಲ್ಲಿ ಮಾತ್ರ ಸಿಗುವಂಥ ಮಾವಿನಕಾಯಿ ಶುಂಠಿ ಇದು. ಸಿಕ್ಕಾಗ ಅದನ್ನು ಉಪ್ಪಿನಕಾಯಿ ರೂಪದಲ್ಲಿ ಮಾಡಿಟ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿಟ್ಕೊಬೋದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಈಗ ತುರಿದಿಟ್ಕೊಂಡ್ರು ಅಂತ ಶುಂಠಿ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆಯಲ್ಲೇ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಶುಂಠಿ ಸ್ವಲ್ಪ ಮೆತ್ತಗಾಗಬೇಕು, ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಈಗ ಒಂದು 1/4 ಸ್ಪೂನ್ ಅಷ್ಟು ಅರಿಶಿಣ ಹಾಕ್ಕೊಳ್ತೀನಿ. ಈ ಒಂದು ತೊಕ್ಕನ್ನು ಹುಣಸೆಹಣ್ಣು ಹಾಕ್ಕೊಂಡಿರೋ ಮಾಡ್ಕೊಬೇಕಂದ್ರೆ ಇದೇ ಜಾಗದಲ್ಲಿ ಅರ್ಧದಷ್ಟು ಶುಂಠಿ, ಅರ್ಧದಷ್ಟು ಮಾವಿನಕಾಯಿ, ಹಸಿ ಮಾವಿನಕಾಯಿ ತುರಿದು ಕೂಡ ಹಾಕ್ಕೊಂಡು ಮಾಡ್ಕೊಬಹುದು. ಆ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಚೆನ್ನಾಗಿ ಬೆಂದಾದ್ಮೇಲೆ ಒಂದು 1/4 ಭಾಗದಷ್ಟು ಬೆಂದಿದೆ ಅಂತ ಅನಿಸಿದ್ರೆ ಆಮೇಲೆ ನಾವು ಖಾರದ ಪುಡಿ ಹಾಕ್ಕೊಬೇಕು. ನೋಡಿ, ಖಾರದ ಪುಡಿ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಿಮ್ಮ ರುಚಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ, ಖಾರ ಉಪ್ಪು ಎಲ್ಲ. ಈಗಾಗಲೇ ನಾನು ನೆಲ್ಲಿಕಾಯಿ ತೊಕ್ಕು ರೆಸಿಪಿನೂ ಶೇರ್ ಮಾಡಿದ್ದೀನಿ. ಆ ರೆಸಿಪಿ ಬೇಕಾದರೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಒಂದ್ಸರಿ ಟ್ರೈ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಒಂದು 2.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಇಡಿಸುತ್ತೆ. ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಉಪ್ಪನ್ನು. ಮತ್ತೊಂದು ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಾವಿನಕಾಯಿ ಶುಂಠಿಯನ್ನೇ ಬಳಸಿ ನೀವು ಚಟ್ನಿ ರೂಪದಲ್ಲೂ ಕೂಡ ಒಂದು ಪಿಕ್ಕಲ್ ಮಾಡ್ಕೊಬಹುದು. ಆ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದು ಮಾಮೂಲಿ ಶುಂಠಿ ಯೂಸ್ ಮಾಡಿದ್ದೀನಿ. ಅದೇ ರೀತಿಯೇ ಈ ಮ್ಯಾಂಗೋ ಶುಂಠಿನ ಯೂಸ್ ಮಾಡಿ ಕೂಡ ನೀವು ಆ ಒಂದು ಚಟ್ನಿಯನ್ನು ಕೂಡ ಮಾಡ್ಕೊಬಹುದು. ಆ ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಮೆಂತ್ಯ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ಮನೆಯಲ್ಲಿ ಯಾವಾಗಲೂ ಇರಬೇಕಾದ ಕೆಲವೊಂದು ಪುಡಿಗಳು ಹೇಗೆ ಮಾಡ್ಕೊಳೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ. ಇನ್ನಷ್ಟು ಒಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕಿವುಚಿಟ್ರು ಅಂತ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ರಸ ಹಾಕಿದ್ಮೇಲೆ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಕಾದರೆ ಮುಚ್ಚಿ ಇಟ್ಟರೆ ಚೆನ್ನಾಗಿ ಕುಕ್ ಆಗಿರುತ್ತೆ. ನೋಡಿ, ಶುಂಠಿ ತೊಕ್ಕು ರೆಡಿಯಾಗಿದೆ. ಇದನ್ನೊಂದು ಗಾಜಿನ ಬಾಟ್ಲಲ್ಲಾಗಲಿ ಅಥವಾ ಪಿಂಗಾಣಿ ಜಾಡಿಲಾಗಲಿ ಹಾಕಿ ಒಂದು 6 ತಿಂಗಳಿಗಾಗಷ್ಟು ಸ್ಟೋರ್ ಮಾಡಿಟ್ಕೊಬಹುದು. ಮೊದಲನೇ ಸರಿ ನೀವೇನಾದರೂ ನನ್ನ ವೀಡಿಯೋಸ್ ನೋಡ್ತಿದ್ರೆ ಕೆಳಗಡೆ ಇರೋಂಥ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದನ್ನು ವೀಡಿಯೋನು ನೋಟಿಫಿಕೇಷನ್ ಮುಖಾಂತರ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.